ವೀಕ್ಷಕರೇ, ಧನುರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಧನುರಾಶಿಯವರಿಗೆ ಎಂತಹ ಒಂದು ಅದ್ಭುತವಾದ ಫಲ ಸಿಗ್ತಾ ಇದೆ ಅನ್ನುವಂತಹ ಮಹತ್ತರವಾಗಿರ್ತಕ್ಕಂಥ ವಿಚಾರ. ವಿಡಿಯೋ 10 ನಿಮಿಷ ನೋಡೋದ ಮೇಲೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ನುವಂಥದ್ದು ನೀವು ನೋಡೋದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಧನುರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಕೂಡ ಈ ಪ್ರಯಾಣ, ಪ್ರವಾಸ, ಇಂತಹ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡುವಂಥದ್ದು, ಪ್ರಯಾಣ ಮಾಡುವಂಥದ್ರಲ್ಲಿ ಬಹಳಷ್ಟು ಆಸಕ್ತಿಯನ್ನ ಉಳ್ಳಂತ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇನ್ನು ಉದ್ಯೋಗದಲ್ಲಿ ಕೂಡ ಬಹಳಷ್ಟು ಏರುಪೇರುಗಳನ್ನ ಅನುಭವಿಸಿ ಕೊನೆಗೆ ಒಂದು ಹಂತಕ್ಕೆ ಬಂದು ನಿಲ್ಲುವಂತಹ ಸನ್ನಿವೇಶ ಧನುರಾಶಿಯವರಿಗೆ ಇರುತ್ತೆ. ಯಾವತ್ತಿಗೂ ಕೂಡ ಧಾರಾಳವಾದಂತಹ ವ್ಯಕ್ತಿತ್ವ, ವಿದ್ವಾಂಸರು, ವಿಧೇಯರು, ಯಾಕಂತಂದ್ರೆ ಅನುಭಾವಿಗಳು, ಬಹಳಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ಗುಣ ಇವರಲ್ಲಿ ಇರ್ತಕ್ಕಂಥದ್ದು, ಒಳ್ಳೆಯ ನಡತೆ ಇರ್ತಕ್ಕಂಥದ್ದು. ಯಾವತ್ತಿಗೂ ಮಾತು ಕೊಟ್ರೆ ಯಾರಿಗೋ ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪಶ್ಚಾತ್ತಾಪ, ಪರಿಣಾಮಗಳು, ಕಷ್ಟಗಳನ್ನ ಅನುಭವಿಸಿ ಕೊನೆಗೆ ಕೊಟ್ಟಿರುವಂತ ಮಾತುಗಳನ್ನ ಉಳಿಸೋದಕ್ಕೆ ಹರಸಾಹಸ ಪಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಧನುರಾಶಿಯವರು. ನಂಬಿಕಸ್ಥರು, ನಂಬಿದ್ರು ಅಂತಂದ್ರೆ ಮೋಸ ಮಾಡಲ್ಲ ಅಂತಹ ಒಂದು ಗುಣವುಳ್ಳವರು, ಪ್ರೀತಿಸುವಂತವರು, ಎಲ್ಲರಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯಿಂದ ನೋಡುವಂತಹ, ತಮ್ಮನ್ನ ತಾವು ಯಾವ ರೀತಿ ಗೌರವಿಸ್ತಾರೋ ಬೇರೆಯವರನ್ನು ಕೂಡ ಅದೇ ರೀತಿಯಾಗಿ ಗೌರವಿಸ್ತಕ್ಕಂಥದ್ದು, ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳತಕ್ಕಂತಹ ವ್ಯಕ್ತಿಗಳು ಧನುರಾಶಿಯವರು. ಇಂತಹ ಧನುರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ಅದ್ಭುತವಾದ ವಿಚಾರವನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ನೋಡಿ, ಸ್ವಲ್ಪ ಸಮಸ್ಯೆಗಳು, ಗೊಂದಲಗಳು ಅಥವಾ ಜವಾಬ್ದಾರಿಗಳು, ಅನೇಕ ಹಣಕಾಸಿನ ಸಮಸ್ಯೆಗಳು, ಏರಿಳಿತಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದಿಷ್ಟು ಅನುಭವ ಇರುತ್ತೆ. ಮಾನಸಿಕವಾಗಿರ್ತಕ್ಕಂಥ ತೊಳಲಾಟಗಳು ಇರ್ತವೆ. ಏನಪ್ಪಾ, ಆಗುತ್ತಾ ಆಗಲ್ವಾ, ಅಂದುಕೊಂಡಂತ ಕೆಲಸ ನೆರವೇರುತ್ತಾ, ಯಾರಿಗೋ ಮಾತು ಕೊಟ್ಟಿದ್ದೀನಿ ಉಳಿಸ್ಕೊಳಕ್ಕಾಗತ್ತಾ, ಏನೋ ಕೆಲಸ ಮಾಡ್ಬೇಕಾಗಿದೆ ಅದನ್ನು ಪೂರ್ತಿಗೊಳಿಸಕ್ಕಾಗತ್ತಾ, ಅಥವಾ ಮಕ್ಕಳ ಬಗ್ಗೆ ಚಿಂತೆ, ಅಥವಾ ಮನೆಯ ಬಗ್ಗೆ ಚಿಂತೆ, ಮನೆ ಸದಸ್ಯರ ಬಗ್ಗೆ ಚಿಂತೆ, ಹಣಕಾಸಿನ ಬಗ್ಗೆ ಚಿಂತೆ, ಆರೋಗ್ಯದ ಬಗ್ಗೆ ಚಿಂತೆ, ಏನೋ ಒಂದಿಲ್ಲ ಒಂದು ಮನಸ್ಸಿನಲ್ಲಿ ಒಂದು ತುಡಿತ ಅನ್ನುವಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ತೊಂದರೆ ಏನಿಲ್ಲ, ಆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ನೀವು ಇರೋದ್ರಿಂದ ಬಹಳಷ್ಟು ಜವಾಬ್ದಾರಿಯುತವಾಗಿ ಅದನ್ನ ಎದುರಿಸುವಂತದ್ದು, ನಿಭಾಯಿಸುವಂತದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರ್ಲಿ, ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಕೊಳ್ಳಿ. ಫಲಾಪೇಕ್ಷೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಯಾಕಂತಂದ್ರೆ ನಮ್ಮ ಕಾಯಕ, ನಮ್ಮ ದೈನಂದಿನ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ಫಲಾಪೇಕ್ಷೆಯನ್ನ ಪರಮಾತ್ಮನಿಗೆ ಬಿಟ್ಟು ಬಿಡಬೇಕು. ನಮ್ಮ ಪಾಲಿನ ಫಲವನ್ನ ಅವನು ಅಳೆದು ತೂಗಿ ಕೊಟ್ಟಿರ್ತಾನೆ. ಇನ್ನು ಆರ್ಥಿಕವಾಗಿರತಕ್ಕಂತ ಪ್ರಗತಿಯಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಕೆಲವೊಂದು ಗೊಂದಲಗಳಿರುತ್ತೆ. ಏನಾಗುತ್ತೆ, ಯಾವುದೋ ಒಂದು ದುಡ್ಡು ಬಂದಿರುತ್ತೆ, ಏನಕ್ಕೋ ಖರ್ಚಾಗ್ಬಿಡುತ್ತೆ, ಬಂದಿರುವಂತ ದುಡ್ಡು ಉಳಿಸ್ಕೋಬೇಕು ಅಂತೇಳಿ ಉಳಿಸ್ಕೊಳಕ್ ಆಗಲ್ಲ. ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇರತಕ್ಕಂಥದ್ದು ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಸ್ವಲ್ಪ ದುಡ್ಡಿನ ಬಗ್ಗೆ ಕೇರ್ಫುಲ್ ಆಗಿರುವಂತ ಪ್ರಯತ್ನವನ್ನ ಮಾಡಿ. ಹಿರಿಯ ಮತ್ತು ಗಣ್ಯ ಅಧಿಕಾರಿಗಳ ಭೇಟಿಯಿಂದ ನಿಮಗೆ ಬಹಳಷ್ಟು ಲಾಭಗಳಾಗುತ್ತೆ. ಏನೋ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋಕೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಏನೋ ಒಂದು ನಿಮ್ ಕೆಲಸ ಆಗೋದಕ್ಕೆ, ಅಥವಾ ಏನೋ ಮುಖ್ಯವಾದ ವ್ಯಕ್ತಿಯನ್ನ ಭೇಟಿಯಾಗಿ ಅಥವಾ ಇನ್ಫ್ಲುಯೆನ್ಸ್ ಅನ್ನ ಹಚ್ಚಿ ನಿಮ್ಮ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ, ಅಥವಾ ಬೇರೆಯವರ ಭೇಟಿಯಿಂದ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಮಾನಸಿಕವಾಗಿ ಗಟ್ಟಿ ಆಗುವಂಥದ್ದು, ಏನೋ ಹಿಂದೆ ಯಾರೋ ಇದ್ದಾರೆ, ಏನೋ ನಮ್ಗೆ ಸಪೋರ್ಟ್ ಮಾಡಬಹುದು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಫಲ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾಗುತ್ತೆ, ನಿರಾಸಕ್ತಿ ಆಗುತ್ತೆ. ಓದಿನಲ್ಲಿ ಸ್ವಲ್ಪ ಎಷ್ಟೋ ಓದಿದ್ರು ಕೂಡ ನೆನಪಿನ ಶಕ್ತಿ ಉಳಿತಾ ಇಲ್ಲ, ಅಥವಾ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆಗಳು ವಿದ್ಯಾರ್ಥಿಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಧನುರಾಶಿಯ ತಂದೆ ತಾಯಿಗಳು ಮಕ್ಕಳು ಓದ್ತಾ ಇದ್ದಾರಾ ಇಲ್ವಾ, ಅಥವಾ ಅವ್ರಿಗೆ ಏನ್ ಬೇಕು, ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ, ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಧನಲಾಭ ಆಗುತ್ತೆ. ಇದೊಂದು ಒಳ್ಳೆ ಒಂದು ಸೈನ್ಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನೋ ತುಂಬಾ ಕಷ್ಟದಲ್ಲಿದ್ದೀರಿ, ನೋವಿನಲ್ಲಿದ್ದೀರಿ, ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ಅಂದ ತಕ್ಷಣ ಯಾರೋ ಒಂದು ಮೂಲಕ ನಿಮಗೆ ಒಂದು ಧನಪ್ರಾಪ್ತಿ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಬಹಳಷ್ಟು ನಿಮಗೆ ಅನುಕೂಲಕರವಾದ ಫಲಗಳು ಕಂಡು ಬರುತ್ತೆ. ಇನ್ನು ಅದ್ಭುತವಾದ ವಿಚಾರಗಳನ್ನ ನಾನು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಜಾತಕ, ನಿಮ್ಮದೇ ಸಂಪೂರ್ಣ ಜನ್ಮ ಜಾತಕ ಫಲ. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರ್ಸ್ಬಿಟ್ಟಿರೋರು. ಈಗ ಎಲ್ಲಿದೆ ಸಮಯ, ಬದಲಾಗಿರುವಂತ ಜೀವನ ಶೈಲಿ, ಎದಕ್ಕೂ ಟೈಮ್ ಇಲ್ಲ ಯಾಕಂದ್ರೆ ಜನರಲ್ಲಿ. ಹಾಗಾಗಿ JV ಪ್ರೊಡಕ್ಷನ್ಸ್ ಅವರು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಇಳಿಮುಖ ಇರುತ್ತೆ ಅಥವಾ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಒಂದು ಹೊಸ ಒಂದು ಟೆಕ್ನಿಕ್ ಅನ್ನ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ಏನಂತಂದ್ರೆ ಏನಾದ್ರೂ ಒಂದು ಡಿಜಿಟಲ್ ಆಗಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ನೋಡಕ್ಕೆ ಆಕರ್ಷಣೆ ಮಾಡ್ಕೊಳ್ಳುವಂಥದ್ದು, ಇರುವಂತ ವ್ಯಾಪಾರವೇ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಕಾಂಪಿಟೇಷನ್ ತಕ್ಕಾಗಿ ನೀವು ಓಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಓಲ್ಡ್ ಸ್ಟೈಲ್ ಅಲ್ಲಿ ಇದ್ರೆ ಸ್ವಲ್ಪ ವ್ಯಾಪಾರ ಉದ್ಯೋಗಕ್ಕೆ ಸ್ವಲ್ಪ ತೊಂದರೆಗಳಾಗುವಂತ ಸನ್ನಿವೇಶಗಳಿರುತ್ತೆ. ಇದನ್ನ ಗಮನಿಸಬೇಕು. ಇನ್ನು ವೈಭವಯುಕ್ತ ವಸ್ತು ಖರೀದಿಗಾಗಿ ನಿಮಗೆ ಸ್ವಲ್ಪ ಹಣ ಖರ್ಚಾಗಬಹುದು. ನೀವು ಕಾರ್ ತಗೋಬಹುದು, ಬಂಗ್ಲೆ ತಗೋಬಹುದು, ಮನೆ ತಗೋಬಹುದು, ಬೆಳ್ಳಿ ಬಂಗಾರ ಅಥವಾ ಬೆಲೆ ಬಾಳ್ತಕ್ಕಂತ ಏನೋ ಆಭರಣಗಳನ್ನ ಅಥವಾ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದಿರ್ಬೋದು. ಖಂಡಿತವಾಗ್ಲೂ ಖರೀದಿ ಮಾಡಿ, ಬೇಡ ಅಂತಲ್ಲ. ಬಟ್ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡ್ಕೊಳ್ಳಿ. ಸಾಲ ಸಮದ ಮಾಡ್ಕೊಂಡು ಆಮೇಲೆ ಪಶ್ಚಾತ್ತಾಪವನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಡಿ. ನಿಮ್ಮ ಹಣಕಾಸಿನ ಸ್ಥಿತಿಗತಿ, ನಿಮಗೆ ಬರುವಂತ ಆದಾಯಗಳನ್ನ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತ ವಸ್ತುವನ್ನ ಖರೀದಿ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅಂದ್ರೆ ನೀವು ಊಟ ಮಾಡುವಂತ ಆಹಾರದಿಂದ, ನೀವು ಸೇವಿಸುವಂತ ನೀರಿನಿಂದ, ಗಾಳಿನಿಂದ, ಇದನ್ನೆಲ್ಲವೂ ಕೂಡ ಶುದ್ಧವಾಗಿರ್ಲಿಕ್ಕೆ ಪ್ರಯತ್ನ ಪಡುವಂತಹ ಕೆಲಸವನ್ನ ನೀವು ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಒಳಿತು. ಜೊತೆಗೆ ಈ ವಾಕಿಂಗು, ವ್ಯಾಯಾಮ, ಯೋಗ, ಧ್ಯಾನ ಈ ತರದ ಒಂದು ಅಳವಡ್ಕೋಬೇಕು, ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೋಬೇಕು. ಇದರಿಂದ ಆರೋಗ್ಯ ಬಹಳಷ್ಟು ಸುಧಾರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಈ ಹೃದಯಕ್ಕೆ ಸಂಬಂಧಿಸಿರುವಂತಹ, ಮೂತ್ರಕ್ಕೆ ಅಂದ್ರೆ ಈ ಕಿಡ್ನಿಗಳಿಗೆ ಸಂಬಂಧಿಸಿರತಕ್ಕಂತ ವ್ಯಾಧಿಗಳು ಇರ್ತವೆ. ಅದನ್ನ ಸೂಕ್ತವಾಗಿ ಚಿಕಿತ್ಸೆಯ ಮೂಲಕ ಸರಿ ಮಾಡ್ಕೊಳ್ಳಿ. ಜೊತೆಗೆ ಈ ಹಣದಲ್ಲಿ ಕೆಲವು ಅನುಕೂಲಗಳು ಏನೋ ಕಂಡು ಬರುತ್ತೆ. ಅನವಶ್ಯಕವಾಗಿರತಕ್ಕಂತ ವಾದ ವಿವಾದಗಳು ಎದುರಾಗುತ್ತೆ. ನೋಡಿ, ಅನವಶ್ಯಕವಾಗಿರತಕ್ಕಂತ ವಾದ ವಿವಾದಗಳನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಬೇರೆಯವರ ಗೊಂದಲಕ್ಕೆ ನೀವು ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ಥರ್ಡ್ ಪಾರ್ಟಿ ಸಮಸ್ಯೆಗಳ ಮಧ್ಯದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಸಮಸ್ಯೆಗಳನ್ನು ಏನಿದೆ ಅದರ ಕಡೆ ಗಮನ ಹರಿಸಿ. ತೀರಾ ಅತಿ ನಿಮ್ಮ ಒಂದು ಅಲ್ಲಿ ಅವಶ್ಯಕತೆ ಇದೆ, ಮೂರನೇ ವ್ಯಕ್ತಿಯಾಗಿ ನೀವು ಅಲ್ಲಿ ಭಾಗವಹಿಸಲೇಬೇಕಾಗಿದೆ ಅಂತಂದ್ರೆ ಸುರಕ್ಷಿತವಾಗಿ ನಿಮ್ಮ ಹಿಡಿತಬದ್ಧವಾಗಿ ಮಾತಾಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ತಪ್ಪುಗಳನ್ನೇ ಹುಡುಕ್ತಾ ಇದ್ದಾರೆ ಎದುರಾಳಿಗಳು. ನೀವು ಮಾಡುವಂತ ತಪ್ಪು ಅವರಿಗೆ ಅನುಕೂಲಕರ ಆಗಿ ನಿಮ್ಮ ಮೇಲೆ ಗೂಬೆ ಹೊರಿಸ್ತಕ್ಕಂತ ಪ್ರಯತ್ನಗಳನ್ನ ಈ ಹಿಂದೆ ಸಾಕಷ್ಟು ಆಗೋಗಿದೆ. ಮುಂದೆ ಆಗೋದು ಬೇಡ. ಅದರಿಂದ ಬಹಳಷ್ಟು ಪಾಠ ಕಲಿತು ನೀವು ತೂಕಬದ್ಧವಾಗಿ ಮಾತನಾಡುವಂತ ಪ್ರಯತ್ನವನ್ನ ಮಾಡಿ ಸಾರ್ವಜನಿಕ ಜೀವನದಲ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಿಂತ ಬೇರೆದರ ಕಡೆ ಗಮನ ಹರಿಸತಕ್ಕಂತ ಸಾಧ್ಯತೆಗಳು ಇರೋದ್ರಿಂದ ತಂದೆ ತಾಯಿಗಳು ಗಮನ ಹರಿಸಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಹೆಚ್ಚಿನ ಪರಿಶ್ರಮವನ್ನ ಪಟ್ರೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂತ ವಿಚಾರ. ಇನ್ನು ರಾಜಕಾರಣಿಗಳಿಗೆ ಖಂಡಿತವಾಗ್ಲೂ ಕೆಲವೊಂದು ಸ್ಥಾನಮಾನಗಳ ಮೇಲೆ ಬಹಳಷ್ಟು ಮನಸ್ಸಿದೆ, ಏನೋ ಒಂದು ಮಾಡಬೇಕು ಅನ್ನುವಂತ ಪ್ರಯತ್ನ ಇದೆ. ಬಟ್ ಆದ್ರೆ
ಸ್ವಲ್ಪ ನಾನು ಹೆಚ್ಚಿನ ಮಟ್ಟಕ್ಕೆ ಹೋಗಕ್ ಆಗ್ತಾ ಇಲ್ವಲ್ಲ ಅನ್ನುವಂತ ಚಿಂತೆ ಇದೆ. ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು, ಈ ಆಲ್ಮೋಸ್ಟ್ ಆಲ್ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಧನುರಾಶಿಯವರಿಗೆ ನೀವು ದುಡಿದಿದ್ದಕ್ಕೆ ದುಡಿದಿರುವಂತ ಒಂದು ಫಲ ಸಿಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆದ್ರೆ ಸಾಕಷ್ಟು ಸವಾಲುಗಳಿದೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ತಿಳಿಸಿದೀವಿ, ಆ ಎಚ್ಚರಿಕೆಗಳನ್ನ ಫಾಲೋ ಮಾಡ್ಕೋಬೇಕಾಗತ್ತೆ. ಅಂದಾಗ ಮಾತ್ರ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಒಂದು ಫಲ ಸಿಗುವಂತ ಸಾಧ್ಯತೆಗಳು ಇದೆ. ಇನ್ನು ನಾನು ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀವಿ. ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ತಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಮಾಸ ಫಲಗಳ ಲಿಂಕ್ಗಳು ಸಿಗುತ್ತವೆ. ನೋಡ್ಕೊಳ್ಳಿ, ನಿಮ್ಗೆ ಬೇಕಾಗಿರುವಂತ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಜುಲೈ ತಿಂಗಳಲ್ಲಿ ನೀವು ಏನ್ ಪರಿಹಾರ ಮಾಡ್ಕೋಬೇಕಂತಂದ್ರೆ, ಶ್ರೀ ಮಹಾವಿಷ್ಣುವಿಗೆ ತುಳಸಿಯನ್ನ ಅರ್ಪಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲಗಳು ಸಿಗ್ತಕ್ಕಂಥದ್ದು. ಶ್ರೀರಾಮನ ಒಂದು ಸೇವೆಯನ್ನು ಮಾಡತಕ್ಕಂಥದ್ದು, ಶ್ರೀರಾಮನ ಕಥೆಯನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ದುರ್ಗಾದೇವಿಗೆ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನ ಬೆಳಗಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ನಿಮ್ಮಲ್ಲಿ ಏನಾದ್ರೂ ಕೆಟ್ಟ ಚಟಗಳು, ಈ ಮದ್ಯ, ಮಾಂಸ, ಧೂಮಪಾನ ಈ ತರದ್ದು ಏನಾದ್ರೂ ಇತ್ತು ಅಂತಂದ್ರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದರಿಂದ ಆ ಚಟದಿಂದ ಹೊರಗಡೆ ಬಂದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಶುಭಕಾರಕವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.